ರೀ ಟೀ ಕುಡೀರಿ. ನಿನ್ ಗ್ರಹಗತಿ ಯಾಕೋ ಅಧೋಗತಿ ಆಗೋ ತರ ಕಾಣ್ತಿದೆ. ಓಹೋ, ನೀನ್ ಯಾವಾಗಿಂದ ಭವಿಷ್ಯ ಹೇಳದ್ ಕಲ್ತೆ? ಅದ್ರಲ್ಲಿ ಏನಮ್ಮ ಕಲಿಯೋದ್ ಬಂತು? ನಿನ್ ಮುಖ ನೋಡಿದ್ರೆ ಯಾರಾದ್ರೂ ಹೇಳ್ಬೋದು. ಏಯ್, ಆಗ್ತೀನಿ ನೋಡೊಂದು. ಅಂಥದ್ದೇನೇ ಆಗಿದೆ ಈಗ? ಇನ್ನೇನಾಗ್ಬೇಕಮ್ಮ? ಆ ಕರ್ಣ ಹೋಗ್ಬೇಕಾದ್ರೆ ಏನ್ ಹೇಳೋದಂತ ನೆನ್ಪಿದ್ಯಾ? ನಾನೀಗ ಕ್ಷಣಕ್ಕಿಲ್ಲಿಂದ ಹೋಗ್ತಿರ್ಬೋದು, ಆದ್ರೆ ಶಾಶ್ವತವಾಗಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಅನ್ಕೋಬೇಡಿ. ನನ್ನ ಕಣ್ಣು ತಪ್ಪಿಸಿ ಸಾಹಿತ್ಯನ ಯಾವ್ದೋ 3rd ಕ್ಲಾಸ್ ಕ್ರಿಮಿನಲ್ ಮದ್ವೆ ಮಾಡ್ಕೊಡಕ್ ಪ್ರಯತ್ನ ಪಟ್ರೆ ಈ ಕರ್ಣ ಮತ್ತೆ ಬರ್ತಾನೆ. ಸಾಹಿತ್ಯ ಯಾರನ್ನ ಮದ್ವೆ ಆಗ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಆ ಕರ್ಣನ್ ಸತ್ಯ ಗೊತ್ತಾದ್ರೆ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಖಂಡಿತ ಸಾಹಿತ್ಯಕ್ಕನ್ ಮದ್ವೆ ನಡೆಯೋಕ್ ಬಿಡಲ್ಲ ಅವನು. ಹೌದು ಕಣೆ, ನನಗೂ ಒಂಥರ ಭಯ ಆಗ್ತಿದೆ. ಒಂದು ಕಡೆ ಕರ್ಣ ಬಂದು ನಮಗೆ ವಾರನ್ ಮಾಡಿ ಹೋಗಿದ್ದಾನೆ, ಇನ್ನೊಂದು ಕಡೆ ಋಷಿ ಜೊತೆಗೆ ಮದುವೆ ಮಾಡ್ತಿರೋಂಥ ಸಾಹಿತ್ಯಂಗೆ ಹೇಳದೆ ನಾವು ಮದುವೆ ಮಾಡಿಸ್ತಾ ಇದ್ದೀವಿ. ಕಡೆ ಗಳಿಗೆಯಲ್ಲಿ ಸಾಹಿತ್ಯಂಗೆ ಏನಾದರೂ ವಿಚಾರ ಗೊತ್ತಾದರೆ ಈ ಮದುವೆ ನಡೆಯೋದು ಗ್ಯಾರಂಟಿ ಅನುಮಾನ ಕಣೆ. ಗೊತ್ತಾದ್ರೆ ತಾನೇ ಸಾಹಿತ್ಯನ್ ಕೊರಳಿಗೆ ರಿಷಿನೇ ತಾಳಿ ಕಟ್ತಿರೋದು ಅಂತ ಮದುವೆ ಆಗೋ ತನಕ ಅವಳಿಗೂ ಗೊತ್ತಾಗಲ್ಲ. ಸಾಹಿತ್ಯನ್ ಮದುವೆ ನಡೀತಾ ಇದೆ ಅಂತ ಕರ್ಣಂಗೂ ಗೊತ್ತಾಗಲ್ಲ. ಒಂದು ಸಲ ಸಾಹಿತ್ಯನ್ ಕುತ್ತಿಗೆಗೆ ತಾಳಿ ಬಿದ್ದ ಮೇಲೆ ಕರ್ಣ ಅಲ್ಲ, ಅವರಪ್ಪ ಬಂದ್ರು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಏನೇ ಹೇಳ್ತಿದ್ದೆ ನೀನು? ಕರ್ಣಂಗೆ ಗೊತ್ತಾಗ್ತಿರೋನಿಗೆ ಈ ಮದುವೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಎಲ್ಲ ಸಾಧ್ಯ ಇದೆ ರೀ. ನನ್ನ ಹತ್ರ ಎಲ್ಲದಕ್ಕೂ ಉಪಾಯ ಇದೆ. ನೀವು ನಾನು ಹೇಳ್ದಾಗ ಮಾಡಬೇಕು ಅಷ್ಟೇ. ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಅವಾಗಿಂದ ಹೇಳ್ತಾನೆ ಇದೆಯಾ? ಆ ಉಪಾಯ ಏನು ಅಂತ ಮಾತ್ರ ಹೇಳ್ತಾ ಇಲ್ಲ ನೀನು. ಅದೇನು ಮಾಡಬೇಕು ಅಂತಿದ್ಯೋ ಸ್ವಲ್ಪ ಬಿಡಿಸಿ ಹೇಳೇ. ಮಾಮ್, ಯಾಕೋ ಮನ್ಸು ತಡೀತಿಲ್ಲ ಮಾಮ್. ನಾನು ಒಂದ್ಸಲ ನಾನೇ ನೋಡ್ಕೊಂಡ್ ಬರ್ತೀನಿ. ಎಲ್ಲಿಗೆ ಹೋಗ್ತೀಯ ಸಿಂಚು? ನೋಡು, ನಾಂದಿ ಶಾಸ್ತ್ರ ಎಲ್ಲ ಆಗಿದೆ, ಕೈಗೆ ಕಂಕಣನೂ ಕಟ್ಟಾಗಿದೆ. ಇನ್ನೇನಿದ್ರು ಮದುವೆ ಮುಗಿದ ಮೇಲೆ ಹೊರಗೆ ಹೋಗೋದು ಎಲ್ಲ. ಅಲ್ಲಿವರೆಗೂ ಎಲ್ಲೂ ಹೋಗೋ ಹಾಗಿಲ್ಲ, ಅರ್ಥ ಆಯ್ತಾ? ಈ ಭರತ್ ಕೂಡ ಫೋನ್ ತೆಗಿತಿಲ್ಲ. ನನ್ಗೆ ಯಾಕೋ ಟೆನ್ಷನ್ ಆಗ್ತಿದೆ ಮಾಮ್. ನೋಡು ಸಿಂಚು, ಇದೆಲ್ಲ ಕರ್ಣ ನಿನ್ನ ಮದುವೆ ಆಗೋವರೆಗೂ ಮಾತ್ರ. ಒಂದ್ಸಲಿ ಮದುವೆ ಆದರೆ ಕರ್ಣ ಸಂಪೂರ್ಣವಾಗಿ ನಿನ್ನ ಹಿಡಿತದಲ್ಲೇ ಇರ್ತಾನೆ. ನೀನು ಹೇಳ್ದ ಹಾಗೆ ಕೇಳ್ತಾನೆ, ನಿನಗೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ತಾನೆ. ದಯವಿಟ್ಟು ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಹಾಂ ಮಾಮ್, ನಾವು ತಪ್ಪು ಮಾಡ್ತಿಲ್ಲ ಅಲ್ವಾ ಮಾಮ್? ನನಗೆ ಯಾಕೋ ಕಳವಳ ಆಗ್ತಿದೆ ಮಾಮ್. ನಾವು ಹೀಗೆ ಮೋಸ ಮಾಡಿ ಮದುವೆ. ಸಿಂಚು, ಪ್ಲೀಸ್ ಸಿಂಚು, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನೋಡು, ಎಲ್ಲರೂ ಇಲ್ಲೇ ಇದ್ದಾರೆ. ಯಾರಾದರೂ ಕೇಳಿಸ್ಕೊಂಡ್ರೆ ನೀನು ಯಾವ ತಪ್ಪು ಮಾಡ್ತಾ ಇಲ್ಲ ಮಗಳೇ. ನೀನು ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನಿನ್ನ ಬದುಕನ್ನ ನೀನು ರೂಪಿಸ್ಕೊತಾ ಇದೆಯಾ ಅಷ್ಟೇ. ಕರ್ಣನ ನೀನು ಮದುವೆ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ ಸಿಂಚು. ಈ ಥರ ಎಲ್ಲ ಯೋಚನೆ ಮಾಡಬೇಡ ಪ್ಲೀಸ್. ಆದ್ರೆ ಕರ್ಣ, ಅವನಿಗೂ ನನ್ನ ಮೇಲೆ ಪ್ರೀತಿ ಇರ್ಬೇಕಲ್ವಾ ಮಾಮ್? ಇಲ್ಲದೆ ಇದ್ರೆ ಈ ಮದ್ವೆಗೆ ಏನ್ ಅರ್ಥ ಇದೆ ಹೇಳು? ಮದುವೆ ಆದ್ಮೇಲೆ ತಾನಾಗೆ ಪ್ರೀತಿ ಹುಟ್ಟುತ್ತೆ ಸಿಂಚು. ಅದಕ್ಕೋಸ್ಕರನೇ ತಾನೇ ಮದುವೆ ಮಾಡಿಸ್ತಾ ಇರೋದು. ನೋಡು ಪ್ಲೀಸ್, ಇಂಥ ಆಲೋಚನೆಗಳು ನಿನ್ನ ಮನ್ಸಲ್ಲಿ ಬರೋಕ್ಕೂ ಬಿಡಬೇಡ. ನೀನು ಆರಾಮಾಗಿರು, ಸಂತೋಷವಾಗಿರು. ನಿನ್ನ ಖುಷಿ ನನಗೆ ಮುಖ್ಯ ಸಿಂಚು. ಮದುವೆ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಎಲ್ಲನೂ ಸರಿ ಆಗೋ ಹಾಗೆ ನಾನು ನೋಡ್ಕೊಳ್ತೀನಿ.
ನಾನು ನಿಜವಾಗ್ಲೂ ನೋಡ್ಕೊಳ್ತೀನಿ ಪ್ಲೀಸ್. ನೀನು ಖುಷಿಯಾಗಿರ್ಬೇಕು. ನೋಡು, ಏನೇ ಆದ್ರೂ ಯಾರೇ ಅಡ್ಡ ಬಂದ್ರು ಈ ಮದುವೆ ನಡೆಯುತ್ತೆ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಸಾಹಿತ್ಯ, ಹೇಳಿ ಚಿಕ್ಕಮ್ಮ. ಏನ್ ಮಾಡ್ತಾ ಇದೀಯಮ್ಮ? ಚಿಕ್ಕು ಶರ್ಟ್ ಐರನ್ ಮಾಡ್ತೀನಿ ಚಿಕ್ಕಮ್ಮ. ಏನಾದ್ರು ಕೆಲಸ ಆಗ್ಬೇಕಿತ್ತಾ? ಇಲ್ಲಪ್ಪ, ಹಾಗೆ. ನನ್ನ ಶರ್ಟ್ನೇ ಐರನ್ ಮಾಡ್ತಿದ್ಯಾ? ಹಾಂ ಚಿಕ್ಕು. ಮಾಡು ಮಾಡು. ಸಾಹಿತ್ಯ, ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಹೇಳಿ ಚಿಕ್ಕು, ಏನು ವಿಷಯ? ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಏನು ಚಿಕ್ಕು ಹೀಗೆ ಕೇಳ್ತಿದ್ದೀರಾ? ನಿಮ್ಮನ್ನಲ್ದೆ ಇನ್ಯಾರನ್ನು ನಂಬಲಿ ನಾನು? ಹಾಗಾದರೆ ನೀನು ನಾನು ಕೊಟ್ಟು ಮಾತು ನೆನಪಿದೆ ಅಲ್ವಾ? ಅದೇ ನಿನ್ನ ಮದುವೆ ವಿಷಯ. ನಾನು ಯಾವ ಹುಡುಗನ ತೋರಿಸಿದ್ರು, ಯಾವತ್ತು ಬೇಕಿದ್ರು ಅವನನ್ನು ನೀನು ಮದುವೆ ಆಗ್ತೀನಿ ಅನ್ನೋ ವಿಚಾರ. ಹೌದು ಚಿಕ್ಕು, ನನಗೆ ನೆನಪಿದೆ. ನೀವು ಯಾವಾಗ ಯಾರನ್ನು ತೋರಿಸ್ತೀರೋ ನಾನು ಅವ್ರಿಗೆ ಮದುವೆ ಆಗ್ತೀನಿ. ಹಾಗಾದರೆ ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ನಾನು ತೋರಿಸಿದ ಹುಡುಗನ ಜೊತೆ ನಿನಗೆ ನಾಳೆನೇ ಮದುವೆ. ಏನಾಯ್ತು ಸಾಹಿತ್ಯ? ಅದು ಐರನ್ ಬಾಕ್ಸು ಸುಟ್ಬಿಡ್ತು ಚಿಕ್ಕಪ್ಪ. ಐರನ್ ಬಾಕ್ಸು ನಾನು ಆಗಲೇ ಹೇಳಿದ ಮಾತು ಕೇಳಿಸ್ಕೊಂಡೆ ಅಲ್ವಾ? ಅದೇ ನಾಳೆ ನಿಂಗೆ. ಚಿಕ್ಕು, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ನೋಡು 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 ನೋಡು, ನಾನು ಆಗಲೇ ಹೇಳಿದೆ ಯಾಕೆ ಏನು ಅಂತಂದ್ಬಿಟ್ಟು ಪ್ರಶ್ನೆ ಕೇಳಬಾರ್ದು ಅಂತಂದ್ಬಿಟ್ಟು. ಸರಿ 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 ಚಿಕ್ಕು, ಸರಿ. ನೀವು ಯಾವಾಗ ಹೇಳ್ತೀರಾ ಆವಾಗ, ಯಾರನ್ನು ತೋರಿಸ್ತೀರಾ ಅವ್ರನ್ನ ಮದುವೆ ಆಗೋಕೆ ನಾನು ರೆಡಿ. ಸರಿ, ಹಾಗಾದ್ರೆ ಆಯ್ತಲ್ಲ, ನಾಳೆ ಮದ್ವೆ ಮಾಡ್ಬಿಡ. ಮದುವೆ ಅಂದ್ರೆ ಮನೆ ಮುಂದೆ ರಂಗೋಲಿ ಬಿಟ್ಟಂಗೆ ಎದ್ಕೊಟ್ಟಿದ್ದೀರಾ? ನಾಳೆ ಬೆಳಿಗ್ಗೆ ಎದ್ದು ಮಾಡಿ ಮುಗಿಸ್ಬಿಡ್ತೀನಿ ಅಂತ ಹೇಳೋಕೆ? ಸಾಹಿತ್ಯ ಈ ಮನೆ ಹಿರಿ ಮಗಳು. ಅವಳ ಮದುವೆನ 4 ಜನರ ಸಮ್ಮುಖದಲ್ಲಿ ಮಾಡಬೇಕು. ನೆರೆಹೊರೆಯವರು, ಸಂಬಂಧಿಕರು ಎಲ್ಲರನ್ನು ಕರೆದು ಊಟ ಹಾಕಿಸ್ಬೇಕು. ಅದು ಬಿಟ್ಟು ಬೆಳಿಗ್ಗೆ ಎದ್ದು ಮಾಡೋಣ ಅಂತ ಹೊರಟ್ಬಿಟ್ರೆ ಏನ್ ಅರ್ಥ? ಹಾಗೆ ಮಾಡೋಣ. ಊರಿಗೆಲ್ಲ ಟಾಮ್ ಹೊಡಿಸಿ ದೊಡ್ಡ ಛತ್ರ ಬುಕ್ ಮಾಡಿ ಮೆರವಣಿಗೆ ಮಾಡಿಸಿ ಮದುವೆ ಮಾಡೋಣ. ಆಮೇಲೆ ಕರ್ಣ ಬಂದು ಮದುವೆ ಕ್ಯಾನ್ಸಲ್ ಮಾಡ್ಬಿಡ್ಲಿ. ನಾವು ಮಾಡಿದ ಸಾಲ ತೀರ್ಸೋಕಾಗದೆ ಎಲ್ಲ ವಿಷ ಕುಡಿದು ತೆಗೆದು ಬಿದ್ದು ಹೋಗ್ತೀವಿ. ಅವಾಗ ಎಲ್ಲರಿಗೂ ಸಮಾಧಾನ ಆಗುತ್ತೆ. ಚಿಕ್ಕಮ್ಮ, ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ?
ನಾನಿನ್ನ ಮತ್ತೆ ನಿಮ್ಗೆಲ್ಲ ಅವಮಾನ ಆಗೋದಕ್ಕೆ ನಾನು ಬಿಡಲ್ಲ. ಹೌದಮ್ಮ, ಹಾಗಾಗಬಾರ್ದು ಅಂತಾನೆ ನಾಳೆನೆ ಮದುವೆ ಮಾಡಬೇಕು ಅಂತ ಅನ್ಕೋತಾ ಇರೋದು. ನಾಳೆನೇ ಯಾಕೆ ಮದುವೆ ಮಾಡಬೇಕು? ಸ್ವಲ್ಪ ದಿನ ಬಿಟ್ಟು ಮಾಡ್ಬೋದಲ್ವಾ? ಯಾಕೆ ಅಂದ್ರೆ ನಾಳೆನೆ ಕರ್ಣಂದು ಮದ್ವೆ. ಬೇರೆ ಇನ್ಯಾವ ಸಮಯದಲ್ಲಿ ಸಾಹಿತ್ಯನ್ ಮದ್ವೆ ಮಾಡಿದ್ರು ಅವನ್ ಎದ್ದು ಬಂದು ಮದ್ವೆ ನಿಲ್ಲಿಸ್ಬಿಡ್ತಾನೆ. ನಾಳೆ ಅವನದೇ ಮದ್ವೆ ಇರೋದ್ರಿಂದ ಅವನ ಮದ್ವೆಯಿಂದ ಎದ್ದು ಬಂದು ನಿಲ್ಸಕ್ಕಾಗಲ್ಲ. ಅದಕ್ಕೆ ಆ ಸಮಯದಲ್ಲೇ ಸಾಹಿತ್ಯಂದು ಮದ್ವೆ ಮುಗಿಸ್ಬಿಡ್ಬೇಕು ಅಂತ. ಅರ್ಥ ಆಯ್ತಾ ಪುಟ್ಟ? ಅಲ್ಲಮ್ಮ, ಸುಮ್ಮನೆ ಬಂದು ಮದುವೆ ತಡೆಯಕ್ಕೆ ಕರ್ಣಂಗೇನು ತಲೆ ಕೆಟ್ಟಿದ್ಯಾ? ಅವನು ಏನಾದರೂ ಮಾಡ್ತಾನೆ ಅಂದ್ರೆ ಅದಕ್ಕೊಂದು ಒಳ್ಳೆ ಕಾರಣ ಇದ್ದೇ ಇರುತ್ತೆ. ನೀವು ನೆಟ್ಗಿರೋ ಮನುಷ್ಯನ ಜೊತೆ ಮದುವೆ ಮಾಡಿದ್ರೆ ಮದುವೆ ಆದ್ಮೇಲೆ ಸಾಹಿತ್ಯಕ್ಕ ಸುಖವಾಗಿರ್ತಾಳೆ ಅಂತ ಅವನಿಗನ್ಸಿದ್ರೆ ಅವನ್ ಯಾಕಮ್ಮ ಬಂದು ಮದುವೆ ತಡಿತಾನೆ? ಏಯ್, ಬಾಯ್ ಮುಚ್ಕೊಳ್ಳೋ. ಚಿಗುರು ಮೀಸೆ ಬಂದಿಲ್ಲ, ದೊಡ್ಡ ದೊಣ ನಾಯಕನಂಗ ಆಡ್ತಾನೆ. ಮನೇಲಿ ಹಿರಿಯರು ಅಂತ ಇದ್ದಾರೆ, ಅವ್ರ ನಿರ್ಧಾರ ತಗೋತಾರೆ, ಅವರಿಗೆ ಜವಾಬ್ದಾರಿ ಇದೆ. ಅರ್ಥ ಆಯ್ತಾ? ಅವ್ರಿಗೆ ಜವಾಬ್ದಾರಿ ಇದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಬಿಡು. ಏನೋ ಗೊಣಗ್ತಾ ಇದ್ಯಾ? ಏನ್ ಗೊಣಗ್ತಾ ಇದ್ಯಾ? ಎದುರು ಮಾತಾಡಿದ್ರೆ ದವಡೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ ಅಷ್ಟೇ. ಹೇಯ್, ನೀನು ಹುಟ್ಟೋಕ್ ಮುಂಚೆನೆ ನಾನು ಇವಳು ನೋಡಿದ್ದೀನಿ ಕಣ. ನನ್ನ ಭುಜದ ಮೇಲೆ ಹೊತ್ಕೊಂಡು ಕಳಿಸಿದ್ದೀನಿ. ಎದೆ ಮೇಲೆ ಇಟ್ಕೊಂಡು ಮಲಗಿಸಿದ್ದೀನಿ. ಕೈ ಬೆರಳು ಇಟ್ಕೊಂಡು ಊರೆಲ್ಲ ಸುತ್ತಾಡ್ಸಿದ್ದೀನಿ. ಅವಳಿಗೆ ಎಂಥ ಹುಡುಗನ್ನ ನೋಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೂ ನನ್ನ ಮೇಲೆ ನಂಬಿಕೆ ಇದೆ. ನೀನೇನು ಮಧ್ಯದಲ್ಲಿ ಬಾಯಿ ಹಾಕೊಂಡು ಬರ್ಬೇಡ, ಸುಮ್ಮನೆ ಇರಲಿ. ಅಬ್ಬಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಪ್ಪ. ನೀವು ಸಾಹಿತ್ಯಕ್ಕನ ಮೇಲೆ ಇಟ್ಟಿರೋ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಆದ್ರೆ ನನಗಿದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರಕ್ಕಂತೂ ಆಗಲ್ಲ. ಏನ್ ಮಾಡ್ತೀಯಾ? ಆ ಕರ್ಣಂಗೆ ಹೋಗ್ಬಿಟ್ಟು ವಿಷಯ ಹೇಳ್ತೀಯ ನೀನು? ಫೋನ್ ಕೊಡಿ, ಮಗು ಮಾಡ್ಕೊ, ಏನಾರು ಮಾಡ್ಕೊ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಈ ಮದ್ವೆ ಆಗಕ್ ಬಿಡಲ್ಲ. ಇದರಿಂದ ಸಾಹಿತ್ಯಕ್ಕಂತೂ ಒಳ್ಳೇದಾಗಲ್ಲ. ಅವಳು ಬದುಕು ಹಾಳಾಗಕ್ಕೆ ನಾನ್ ಬಿಡಲ್ಲ. ಏನ್ ಮಾಡ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮಾಡ್ತೀನಿ, ನೋಡ್ತೀನಿ. ಬಿಡು ಸಾಹಿತ್ಯಕ, ನನ್ನನ್ನ ಹೋಗಕ್ ಬಿಡು. ಎಲ್ಲಿಗೆ ಹೋಗ್ತಿದ್ಯಾ ಸರು? ಇವರೆಲ್ಲ ಸೇರ್ಕೊಂಡು ದೊಡ್ಡ ನಾಟಕ ಮಾಡ್ತಿದ್ದಾರೆ ಸಾಹಿತ್ಯಕ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಈಗಲೇ ಕಣ್ಣಿಗೆಲ್ಲ ಸತ್ಯನೂ ಹೇಳ್ತೀನಿ. ಅವನೇ ಎಲ್ಲ ಸರಿ ಮಾಡ್ತಾನೆ. ಬಿಡು ಸಾಹಿತ್ಯಕ, ಬಿಡು. ಸ್ವರೂಪ, ನೀನ್ ಎಲ್ಲಿಗೂ ಹೋಗೋ ಹಾಗಿಲ್ಲ. ನನ್ ಚಿಕ್ಕು ಮೇಲೆ ನನಗ್ ಪೂರ್ತಿಯಾಗಿ ನಂಬಿಕೆ ಇದೆ ಕಣೋ. ಅವರಿಗೆ ನಾನು ಮಾತು ಕೊಟ್ಟಿದ್ದೀನಿ. ಅವ್ರು ತೋರ್ಸಿದ ಹುಡುಗನ್ನ ತೋರ್ಸಿದ ಜಾಗದಲ್ಲಿ ಅವ್ರು ಯಾವತ್ ಹೇಳ್ತಾರೋ ಅವತ್ ನಾನು ಮದ್ವೆ ಆಗ್ತೀನಿ. ಇದನ್ನ ಯಾರು ತಡೆಯೋದು ಬೇಕಾಗಿಲ್ಲ.
ಹಾಗಲ್ಲಕ್ಕ, ನಿನಗಿನ್ನೂ ಇದೇ ನನ್ನ ನಿರ್ಧಾರ ಸ್ವರೂಪ್. ನೋಡು, ಸರಿಯಾಗಿ ಕೇಳಿಸ್ಕೊ. ನಾಳೆ ನನ್ನ ಮದ್ವೆ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಕರ್ಣಂಗೆ ಗೊತ್ತಾಗಬಾರ್ದು. ಈ ವಿಷಯ ಏನಾದ್ರು ಕರ್ಣಂಗೆ ಹೇಳಿದ್ರೆ ಸಾಹಿತ್ಯಕ ನನ್ನ ಮಾತು ಕೇಳು, ಇವರೆಲ್ಲ ಸೇರ್ಕೊಂಡು ನನ್ನ ಮದುವೆ ವಿಷಯ ಯಾವುದೇ ಕಾರಣಕ್ಕೂ ಕರ್ಣಂಗೆ ಹೇಳಬಾರ್ದು. ನನ್ನ ಮದುವೆ ವಿಷಯ ಕರ್ಣಂಗೆ ಹೇಳಿದ್ರೆ ನನ್ನ ಮೇಲಾಣೆ. ನಿನಗೆ ನಿನ್ನ ಅಕ್ಕನ ಜೀವ ಮುಖ್ಯನೋ, ಕರ್ಣನ್ ವಿಷಯ ಹೇಳೋದೇ ಮುಖ್ಯನೋ? ನನ್ನ ಬದುಕು ಹಾಳಾಗಿದೆ ನಿಮ್ಮಿಂದ, ನನ್ನ ಕುಟುಂಬದ ನೆಮ್ಮದಿ ಕೆಟ್ಟೋಗಿದೆ ನಿಮ್ಮಿಂದ. ನಮಗೂ ನಿಮ್ಗೂ ಏನ್ ಸಂಬಂಧ? ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಿಮಗೆ ಸ್ವಲ್ಪನಾರು ಸ್ವಾಭಿಮಾನ ಅನ್ನೋದಿದ್ರೆ ದಯವಿಟ್ಟು ನನ್ನ ಬದುಕಿಗೆ ಬರ್ಬೇಡಿ. ದಯವಿಟ್ಟು ನನ್ನ ಬದುಕಿಂದ ಹೊರಟೋಗಿ ಕರ್ಣ. ಇನ್ನು ಯಾವತ್ತೂ ತಿರುಗಿ ಬರ್ದೇ ಇರೋ ಹಾಗೆ ಹೊರಟೋಗಿ ಪ್ಲೀಸ್. ಕರ್ಣ, ಕರ್ಣ ನಿಂತ್ಕೋ. ನಿನ್ನ ಹತ್ರನೇ ಮಾತಾಡ್ತಾ ಇರೋದು, ಕೇಳಿಸ್ಕೊಳ್ತಿರೋ ತರ ಹೋಗ್ತಾ ಇದೆಯಲ್ಲೋ. ಸಾರಿ ಮಾ. ಕರ್ಣ, ಯಾಕೋ ಹೀಗೆಲ್ಲ ಆಡ್ತಿದ್ಯಾ ನೀನು? ಇಲ್ಲಿ ನಿನ್ ಮದ್ವೆ ಶಾಸ್ತ್ರಗಳು ನಡೀತಾ ಇದೆ. ಕಂಕಣ ಕಟ್ಕೊಂಡಾದ್ಮೇಲೆ ಯಾರು ಎಲ್ಲಿಗೂ ಹೋಗ್ಬಾರ್ದು ಅಂತ ಪುರೋಹಿತರು ಹೇಳಿದ್ರು ತಾನೆ. ಅವ್ರ ಮಾತನ್ನು ಕೇರ್ ಮಾಡ್ದೆ ಹೋಗ್ಬಿಟ್ಟಿಲ್ಲ. ನೀನ್ ಮಾಡಿದ್ ಸರಿನಾ? ನಾನು ಏನಕ್ಕೆ ಹೋದೆ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಮ್ಮ. ಕರ್ಣ, ಕಾರಣ ಏನೇ ಆಗಿರ್ಬೋದು, ನೋಡು ಇದೇ ಲಾಸ್ಟ್. ಮದ್ವೆ ಮುಗಿಯೋ ತನಕ ನೀನ್ ಎಲ್ಲಿಗೂ ಹೋಗಂಗಿಲ್ಲ. ಸರಿಮಾ. ಭರತ್, ಅದ್ದು ಕರ್ಣನ್ ಕರ್ಕೊಂಡು ಹೋಗಿ ಸಂಗೀತಿಗೆ ರೆಡಿ ಮಾಡ್ಸ್ಕೊಂಡು ಕರ್ಕೊಂಬನ್ನಿ. ನಾನು ಹೇಳಿಲ್ವಾ ಅದಕ್ಕೆ, ಆ ಸಾಹಿತ್ಯ ಸುಮ್ಮನಿರೋಳಲ್ಲ. ಹೇಗಾದ್ರೂ ಮಾಡಿ ನಮ್ಮ ಕರ್ಣನ್ ಮದುವೆ ಮುರಿಬೇಕು ಅಂತ ಹಠ ಹಿಡ್ದಿದ್ದಾಳೆ ನೋಡಿ. ಅದಕ್ಕೆ ಈ ಮದುವೆ ಮುಗಿಯೋವರೆಗೂ ಹೇಗಾದ್ರೂ ಮಾಡಿ ನಮ್ಮ ಕರ್ಣನ್ನ ಕಾಪಾಡ್ಕೊಳ್ಬೇಕು. ಅದೇ ನಮ್ಗಿರೋ ದೊಡ್ಡ ಚಾಲೆಂಜು. ಅದೆಷ್ಟೇ ಕಷ್ಟ ಆದ್ರೂ ಕರ್ಣನ್ ಇಲ್ಲೇ ಉಳಿಸ್ಕೋಬೇಕು ವನಜ. ನೀನು ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಅಕಸ್ಮಾತ್ ಅವನೆಲ್ಲರೂ ಹೋದ್ರೆ ನನಗೆ ತಿಳಿಸು, ನಾನು ನೋಡ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ಈ ಮದುವೆ ಮುಗಿಯೋ ತನಕ ಕರ್ಣ ಎಲ್ಲಿಗೂ ಹೋಗ್ಬಾರ್ದು. ಸರಿ ಅದಕ್ಕೆ